ಏನಂತಂದ್ರೆ ಡಿವೋರ್ಸ್ ತಗೊಳ್ತಿರ್ಬೇಕಾದ್ರೆ ನೀವು ಕೋರ್ಟಿಂದ ಇಬ್ರು ಹೇಳಿಬೇಕಾದ್ರೆ ಆ ಟೈಮಲ್ಲೂ ಕೂಡ ನೀವು ಪರಸ್ಪರ ಒಪ್ಪಂದವಾಗಿ ಇಬ್ರು ಕೈ ಹಿಡ್ಕೊಂಡೇ ಬಂದ್ರಿ. ಸೊ ಸೆಲೆಬ್ರಿಟಿಗಳಂತಂದ್ರೆ ಆಫ್ಟರ್ ಡಿವೋರ್ಸ್ ಆದ್ಮೇಲೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಒಬ್ರು ಮುಖ ನೋಡ್ರೆ ಒಬ್ರಿಗೆ ಆಗಲ್ಲ. ಬಟ್ ನೀವು ಆತರ ಅಲ್ಲ, ಇಬ್ರು ಪರಸ್ಪರ ಒಪ್ಪಂದ ಆಗಿ ಇಬ್ರು ಕೈ ಹಿಡ್ಕೊಂಡು ಸರಿ ಅಮ್ಮ ಇನ್ಮೇಲೆ ನಿನ್ ಲೈಫ್ ನಿಂದು, ನನ್ ಮೇಲೆ ಲೈಫ್ ನಿನ್ ಮೇಲೆ ನನ್ ಲೈಫ್ ನಂದು ಅಂತ ಹೇಳ್ಬಿಟ್ಟು ಈ ಥಿಂಕಿಂಗ್ ಎಲ್ಲ ಮೊದ್ಲೇ ಮಾತಾಡ್ಕೊಂಡ್ ಬಂದಿದ್ದ ಹೆಂಗೆ ಅಂತ? ಹೌದು, ಅಂದ್ರೆ ಸೊ ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ನಮ್ಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಆಮೇಲೆ ಬ್ಲೇಮ್ಸ್ ಇರ್ಲಿಲ್ಲ. ಅಂದ್ರೆ ನೀನ್ ಇದ್ ತಪ್ಪು ಮಾಡ್ದೆ, ನಾನು ಇದ್ ತಪ್ಪು ಮಾಡ್ದೆ, ಕುತ್ಕೊಂಡು ನಾವು ಅರ್ಥ ಮಾಡ್ಕೊಂಡು ಸೊ ಅದನ್ನ ದೊಡ್ಡದ್ ಮಾಡೋ ಪ್ರಮೇಯನೇ ಬರ್ಲಿಲ್ಲ ನಮ್ಗೆ. ಅಂದ್ರೆ ನೀನ್ ತಪ್ಪು ಮಾಡ್ದ, ನೀನ್ ಮಿಸ್ಟೇಕ್ ಮಾಡ್ದೆ, ಸೊ ಅದೇನಿಲ್ಲ. ಸೊ ಎಲ್ಲೂ ವರ್ಕ್ ಆಗ್ತಾ ಇಲ್ಲ ಅಂದಾಗ ಇಬ್ರು ಮಾತಾಡ್ಕೊಂಡು ಅದ್ರ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಮಾತಾಡಿ ಕೊನೆಗೆ ಒಂದ್ ದಿವಸ ವಿ ಮೇಡ್ ಅವರ್ ಮೈಂಡ್, ಓಕೆ ಇವತ್ತು ನಾವು ಮುಗ್ಸೋಣ ಇದನ್ನ ಅಂತ ಹೇಳಿ. ಸೊ ಅವತ್ತು ನಾವು ಕುತ್ಕೊಂಡು ಮಾತಾಡಿ ವಿ ವರ್ ಲೈಕ್ ಅವಾಗ್ಲೂ ನಾರ್ಮಲ್ ಆಗೇ ಇದ್ವಿ, ಫ್ರೆಂಡ್ಸ್ ಆಗೇ ಇದ್ವಿ. ನಮ್ಮಿಬ್ರ ಮಧ್ಯದಲ್ಲಿ ದ್ವೇಷ ಅಂದ್ರೆ ಏನು ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ ಆಗಲ್ಲ, ಎದುರುಗಡೆ ಸಿಕ್ಕಿದ್ರೆ ಒಂಥರ ಆ ಕಡೆ ಮುಖ, ಆ ತರದ್ ಏನು ಇರ್ಲಿಲ್ಲ ನಮ್ಗೆ. ಸೊ ತುಂಬಾ ಅರ್ಥ ಮಾಡ್ಕೊಂಡಿದ್ವಿ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿದ್ವಿ. ಎಲ್ಲೋ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಯ್ತಲ್ವಾ. ಸೊ ಹಾಗಾಗಿ ಇಟ್ಸ್ ಬೆಟರ್ ಟು ಬಿ, ಅಂದ್ರೆ ಏನಂತ ಹೇಳಿದ್ರೆ ಒಂದು ಮಾದರಿಯಾಗಿ ಇರ್ಬೇಕು ನಾವು. ಸೊ ನಮ್ನ ಈ ತರದ್ ಒಂದು ಸಿಚುಯೇಷನ್ ಯಾರ ಲೈಫಲ್ಲಿ ಬಂತು ಅಂತಂದ್ರೆ ಈ ತರನು ಹ್ಯಾಂಡಲ್ ಮಾಡ್ಬೋದು ಅನ್ನೋದಕ್ಕೂ ನಾವು ಒಂದು ಮಾದರಿ ಆಗೋಣ ಅನ್ನೋ ತರ ನಾವು ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.